ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪ್ರಚಾರ ಶುರು ಮಾಡಿದ್ದಾರೆ. ಹೊಳೆನರಸೀಪುರದ ಮೂಡಲಹಿಪ್ಪೆಯಿಂದ ಚುನಾವಣಾ ಪ್ರಚಾರ ಆರಂಭ ಆಗಿದೆ. ಚುನಾವಣಾ ಪ್ರಚಾರದಲ್ಲಿ ಭವಾನಿ ರೇವಣ್ಣ, ಮಾಜಿ ಸಚಿವ ರೇವಣ್ಣ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಾಥನ್ನ ನೀಡಿದ್ದಾರೆ. ಪ್ರಚಾರ ಕಾರ್ಯ ಭರದಿಂದ ಸಾಗ್ತಾ ಇದೆ. ಮೂಡಲಹಿಪ್ಪೆ ಗ್ರಾಮದ ದೇವಸ್ಥಾನಕ್ಕೆ ಪೂಜೆ ಮಾಡಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಮೂಡಲಹಿಪ್ಪೆಯಿಂದಲೇ ಪ್ರಚಾರ ಆರಂಭ ಮಾಡ್ತಾರೆ. ದೇವೇಗೌಡರ ಕುಟುಂಬಕ್ಕೆ ಸದಾ ಆಶೀರ್ವಾದ ಮಾಡುವಂತ ಮೂಡಲಹಿಪ್ಪೆ ಗ್ರಾಮ ದೈವ. ಫಲಾನುಭವಿಗಳಿಗೆ ಟಿಸಿ ಹಾಕೊಡಕ್ಕಾಗಿಲ್ಲ. ಕೊಟ್ಟಿಲ್ಲ, ಕರೆಂಟ್ ಕೊಡದೇನೆ 3 ವರ್ಷದಿಂದ ಅಲ್ದಾಡ್ತಿದ್ದಾರೆ ಅಂತ. ಎಷ್ಟೋ ಜನಕ್ಕೆ ಇವತ್ತು 15,444 ಫಲಾನುಭವಿಗಳಿಗೆ ಟಿಸಿ ಹಾಕೊಡಕ್ಕಾಗಿಲ್ಲ. 3 ವರ್ಷ 4 ವರ್ಷ ಆಗಿದೆ, ಟಿಸಿ ಹಾಕ್ಸ್ಕೊಳಕ್ಕಾಗಿಲ್ಲ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ವಿಚಾರನ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲ ಬರಗಾಲ ಅದು ಹಿಂದಿಂದೇನೆ ಓಡಬರೋ ಅಂತದ್ದು, ಇದೇನು ಹೊಸದಲ್ಲ, ಎಲ್ಲ ಪ್ರತಿ ಸರಿ ನಡೆದಿರೋ ಅಂತದ್ದು. ಇವತ್ತೊಬ್ಬ ನಮ್ಮ ಹಿರಿಯರೊಬ್ರು ಕೇಳ್ತಾ ಇದ್ರು, ಜೆಡಿಎಸ್ ಬಿಜೆಪಿಯಿಂದ ಏನು ಪ್ರಜ್ವಲ್ ಅವ್ರನ್ನ ಗುರುತಿಸಿದ್ದಾರೆ. ಇವತ್ತು ಹಿರಿಯರು ನಮಗೆ ನಿಮ್ಗೆ ಪಿತೃ ಸಮಾನರಾದಂತ ದೇವೇಗೌಡರು ಹಾಗೂ ಮೋದಿಜಿ ಅವರು ಸಹ ಕಣದಲ್ಲಿ ಇಳಿಸಿದ್ದಾರೆ, ಅವ್ರಿಗೆ ಸೀಟ್ ಕೊಟ್ಟಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಒಂದು ಕಳಕಳಿಯ ಮನವಿ ಮಾಡ್ತೇನೆ. ಇವತ್ತು ಕಳಕಳಿಯ ಮನವಿ ಮಾಡ್ತೇನೆ ಅಂದ್ರೆ ಸುಮ್ಮನೆ ಮಾಡಲ್ಲ, ನಾವ್ ಏನ್ ಮಾಡಿದೀವಿ ಅನ್ನೋದು ಕೂಡ ನಿಮಗೆ ತಿಳಿಸ್ಬೇಕಾಗ್ತದೆ. ಇವತ್ತು ನೀವು ನೋಡಿ ಎಂತ ರೋಡಲ್ಲಿ ನಿಂತಿದ್ದೀರಾ. ಇವತ್ತು ಕಾಂಕ್ರೀಟ್ ರೋಡು, ಟಾರ್ ರೋಡಲ್ಲೆಲ್ಲ ನೀವು ನಿಂತಿದ್ದೀರಾ. 50 ಲಕ್ಷ ದೇವಸ್ಥಾನಕ್ಕೆ, ಗಂಗಮಾಳಮ್ಮನ ದೇವಸ್ಥಾನಕ್ಕೆ ಇವತ್ತು 50 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ಮುಂದೆ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಇವತ್ತು ಉತ್ಸವ ಮೂರ್ತಿ ಏನಿದೆ ಇಲ್ಲಿ, ಅಲ್ಲಿಗೂ ಸುಧಾ ರೇವಣ್ಣ ಸಾಹೇಬರು ಹಣವನ್ನು ಕೊಡ್ತೇನೆ, ಅನುದಾನ ಕೊಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಇಲ್ಲಿ ಮನೆ ಬಾಗ್ಲಿಗೆ ಹಿಂದೆ ಎಲ್ಲ ನೀವು ಎಲ್ಲಿ ಬೋರ್ನಲ್ಲಿ ನೀರು ಹೊತ್ಕೊಂಡು ಅಥವಾ ಎಲ್ಲ ಅಕ್ಕಪಕ್ಕ ಇರೋ ಕೆರೆನೋ ಇಲ್ಲ ಹುಡಿಕೊಂಡೋಗಿ ಬಟ್ಟೆ ತೊಳೆಯೋದಾಗ್ಲಿ, ಮನೆ ಪಾತ್ರೆ ತೊಳೆಯೋದಾಗ್ಲಿ ಮಾಡ್ತಾ ಇದ್ರಿ. ಜೆಡಿಎಸ್ ಬಿಜೆಪಿಯಿಂದ ಏನು ಪ್ರಜ್ವಲ್ ಅವ್ರನ್ನ ಗುರುತಿಸಿದ್ದಾರೆ. ಇವತ್ತು ಹಿರಿಯರು ನಮಗೆ ನಿಮ್ಗೆ ಪಿತೃ ಸಮಾನರಾದಂತ ದೇವೇಗೌಡರು ಹಾಗೂ ಮೋದಿಜಿ ಅವರು ಸಹ ಕಣದಲ್ಲಿ